ಈಗ ಮಳೆ ಮತ್ತೆ ಆರ್ಭಟವನ್ನ ಶುರು ಮಾಡಿದೆ. ಮತ್ತೆ ಹೆಚ್ಚಿನ ಮಳೆ ಆಗುತ್ತೆ ಅಂತಾನೂ ಕೂಡ ಹೇಳಿದ್ದಾರೆ. 24ರವರೆಗೂ ಕೂಡ ಮಳೆ ಆಗುತ್ತೆ ಅಂದಿದ್ದಾರೆ. ಸೊ ಅಲರ್ಟ್ ಅಲರ್ಟ್ ಅಲರ್ಟ್, ಬೆಂಗಳೂರಿಗರೇ ಅಲರ್ಟ್. ಐಟಿ ಸಿಟಿ ಬೆಂಗಳೂರಿಗೆ ಇನ್ನು 4 ದಿನ ಜಲ ದಿಗ್ಬಂಧನ ಅಂತ ಹೇಳಲಾಗ್ತಾ ಇದೆ. ಈಗ ಸೊ ಇನ್ನು 4 ದಿನ ಭಾರಿ ಮಳೆಯ ಮುನ್ಸೂಚನೆಯನ್ನ ನೀಡಲಾಗ್ತಾ ಇದೆ. ಇನ್ನೂ 4 ದಿನ ಬೆಂಗಳೂರು ನಗರದೆಲ್ಲೆಡೆ ಭಾರಿ ಮಳೆ ಸುರಿತಾ ಇದೆ. ಈಗ ಮತ್ತೆ ಬೆಳಗ್ಗೆಯಿಂದ ಸ್ವಲ್ಪ ಬಿಡುವು ಕೊಟ್ಟಿತ್ತು, ತದನಂತರ ಮಧ್ಯಾಹ್ನದ ನಂತರ ಆರಂಭವಾಯಿತು. ಅಲ್ಲೋಲ ಕಲ್ಲೋಲ ಹೋಗ್ಬಿಟ್ಟಿದೆ ಮಳೆಯಿಂದಾಗಿ. ಸೊ ಹಾಗಾಗಿ ಸ್ವಲ್ಪ ಅಲರ್ಟ್ ಆಗಿರಿ. ಇನ್ನು 4 ದಿನ ಇದೇ ರೀತಿಯಾಗಿ ಮಳೆಯ ಪರಿಸ್ಥಿತಿ ಇರುತ್ತೆ. ನನ್ನ 3 ಸಹೋದ್ಯೋಗಿಗಳನ್ನ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಒಂದು ಲೋಕೇಶ್, ಇನ್ನೊಂದು ಕಡೆಗೆ ಪವಿತ್ರ, ಇನ್ನೊಂದು ಕಡೆಗೆ ಮುರಳಿ. ಮೂವರಿಗೂ ಕೂಡ ವೆಲ್ಕಮ್. ಮೊದಲೇದಾಗಿ ಲೋಕೇಶ್ ಬಳಿ ಹೋಗ್ಬಿಡ್ತೀನಿ. ಲೋಕೇಶ್, ಈಗ ನೀವಿರುವಂತಹ ಜಾಗ ಹೇಗಿದೆ ಮತ್ತು ಮಳೆ ಯಾವ ರೀತಿಯಾಗಿ ಆರಂಭವಾಗಿದೆ? ಸ್ವಲ್ಪ ಬೆಳಗ್ಗೆ ಬಿಡುವು ಕೊಟ್ಟಿತ್ತು, ಮಧ್ಯಾಹ್ನದ ನಂತರ ಮತ್ತೆ ಆರಂಭವಾಗಿದೆಯಲ್ಲ, ಈಗಿರುವಂತಹ ಜಾಗದಲ್ಲಿ ಮಳೆ ಆಗ್ತಾ ಇದೆ ಹೇಗೆ? ಅರುಣ್, ನಾನಿರುವಂತದ್ದು ಮೆಜೆಸ್ಟಿಕ್ ನ ಮಾಗಡಿ ರಸ್ತೆಯಲ್ಲಿ ಈಗ ಮಳೆ ಆಗ್ತಾ ಇರುವಂತದ್ದು ಗಮನಿಸ್ತಾ ಹೋಗ್ತಾ ಇದ್ದಾರ. ಸುಮಾರು ಆಗ್ಲೇ ಒಂದು 15-20 ನಿಮಿಷದಿಂದ ಕೂಡ ಮಳೆ ಈ ಭಾಗದಲ್ಲಿ ಆಗ್ತಾ ಇರುವಂತದ್ದು. ರಸ್ತೆಯಲ್ಲಿ ನೀರು ಹರಿಯುವ ಮಟ್ಟಕ್ಕೆ ಮಳೆ ಆಗ್ತಾ ಇದೆ. ಸ್ವಲ್ಪ ಕಾಲ ಬಿಡುವು ಕೊಟ್ಟಿತ್ತು, ಮತ್ತೆ ಮಳೆ ಶುರುವಾಗಿದೆ. ಶುರುವಾದಂತ ಮಳೆ ಇನ್ನೂ ಕೂಡ ಸ್ಟಾಪ್ ಆಗಿಲ್ಲ. ಇದೇ ರೀತಿ ಕಂಟಿನ್ಯೂ ಆಗಿ ಮಳೆ ಬಂದ್ರೆ ಈಗಾಗಿರುವಂತ ಅವಾಂತರ ಏನಿದೆ ಅದು ಮತ್ತೆ ದುಪ್ಪಟ್ಟಾಗೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಇದು ಮಾಗಡಿ ರಸ್ತೆ, ಓಕ್ಲಿಪುರಂ ಜಂಕ್ಷನ್, ಈ ಭಾಗದಲ್ಲಿ ಹೆಚ್ಚು ವೆಹಿಕಲ್ಗಳು ಓಡಾಡುವಂತಹ ಜಾಗ. ಗಮನಿಸ್ತಾ ಹೋಗ್ತಾ ಇದ್ದೀರಾ, ರಸ್ತೆಯಲ್ಲಿ ಮಳೆ ನೀರು ಹರಿತಾ ಇದೆ. ವೆಹಿಕಲ್ಗಳ ಮೂವ್ಮೆಂಟು ಇರುವಂಥದ್ದು. ಇಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಜೋರಾದ್ರೆ ಅಂಡರ್ ಪಾಸ್ ಬಳಿ ನೀರು ನಿಲ್ಲುವಂಥದ್ದು ಇಲ್ಲಿ ಸಹಜವಾಗಿದೆ. ಆ ರೀತಿಯಾದಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗ್ತಾ ಇರುವಂಥದ್ದು. ಬಹುತೇಕವಾಗಿ ಈ ಭಾಗ ಪಶ್ಚಿಮ ವಲಯದಲ್ಲಿ ಹೆಚ್ಚು ಎಫೆಕ್ಟ್ ಆಗುವಂಥ ಪ್ರದೇಶಗಳಲ್ಲಿ ಓಕ್ಲಿಪುರಂ ಮತ್ತೆ KP ಅಗ್ರಹಾರ ಈ ಭಾಗಗಳಲ್ಲಿ ಹೆಚ್ಚು ಎಫೆಕ್ಟ್ ಆಗುತ್ತೆ. ಅಲ್ಲಿ ಒಳಚರಂಡಿ ವ್ಯವಸ್ಥೆ, ರಾಜಕಾಲುವೆ ಸರಿಯಾದ ರೀತಿಯಲ್ಲಿ ಮಾಡದೇ ಇರೋ ಕಾರಣದಿಂದ ಈ ರೀತಿ ರಸ್ತೆಗಳಲ್ಲಿ ನೀರರಿದು ವಾಹನ ಸಂಚಾರಕ್ಕೆ ಸಮಸ್ಯೆ ಆಗುವಂಥದ್ದು ಹೆಚ್ಚಾಗಿರುತ್ತೆ. ಮಾಗಡಿ ರಸ್ತೆ ಜೊತೆಗೆ ಮೆಜೆಸ್ಟಿಕ್ಕು, ಓಕ್ಲಿಪುರಂ ಸುತ್ತಮುತ್ತ ನಿರಂತರವಾಗಿ 20 ನಿಮಿಷಗಳ ಕಾಲ ಈಗಾಗಲೇ ಮಳೆ ಆಗಿದೆ. ಮಳೆ ಇನ್ನೂ ಕೂಡ ನಿಂತಿಲ್ಲ. ಮಳೆ ಮಧ್ಯೆನೂ ಕೂಡ ವಾಹನಗಳ ಓಡಾಟ ನಡೀತಾ ಇರತಕ್ಕಂಥದ್ದು. ಈ ರೀತಿಯಾಗಿ 4 ದಿನಗಳ ಕಾಲ ಇನ್ನೂ ಮಳೆ ಮುನ್ಸೂಚನೆ ಕೊಟ್ಟಿದ್ದು. ಬೆಂಗಳೂರಿನ BBMP ಯಾವುದೇ ರೀತಿಯಾದಂಥ ಸಿದ್ಧತೆ ಆಗಿಲ್ಲ. ಇನ್ನೇನು ಪೂರ್ವ ಮುಂಗಾರು ಶುರುವಾಗ್ತಾ ಇದೆ ಅನ್ನುವಂಥ ಸಮಯದಲ್ಲಿ ಸಭೆಗಳನ್ನು ಮಾಡಿ ಮಳೆಗೆ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಅಂತೇಳಿ ಹೇಳ್ತಾ ಇದ್ರು. ಆದರೆ BBMP ಬಂಡವಾಳ ಕಳೆದ 3 ದಿನಗಳಿಂದ ಸುರಿದಂಥ ಮಳೆಗೆನೆ ಅವರ ಬಂಡವಾಳ ಬಟಾಬಯಲಾಗಿರುವಂಥದ್ದು. ಸುಮಾರು ಪ್ರದೇಶಗಳಲ್ಲಿ ಈಗಾಗಲೇ 180ಕ್ಕೂ ಹೆಚ್ಚು ಪ್ರದೇಶಗಳಲ್ಲಿ ಬೆಂಗಳೂರಿನ ಪ್ರದೇಶಗಳು ಹಾನಿಯಾಗಿದೆ. ಅಂತಹ ಪ್ರದೇಶಗಳು ಹಾನಿಯಾಗಿರ್ತಕ್ಕಂಥದ್ದನ್ನ ಸರಿಪಡಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆಡಳಿತ ಪಕ್ಷ ಜೊತೆಗೆ ವಿರೋಧ ಪಕ್ಷದರೆಲ್ಲರೂ ಕೂಡ ಹಾನಿ ಪ್ರದೇಶಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಭೇಟಿ ಕೊಟ್ಟರು ಕೂಡ ಯಾವುದೇ ರೀತಿಯ ಶಾಶ್ವತ ಪರಿಹಾರವನ್ನ ಕಲ್ಪಿಸ್ತಾ ಇಲ್ಲ. ಇಲ್ಲಿರುವಂತಹ ಸದ್ಯದ ಪರಿಸ್ಥಿತಿ, ಈಗಾಗಲೇ ಮಳೆ ಇರೋದ್ರಿಂದ ವೆಹಿಕಲ್ಗಳ ಮೂವ್ಮೆಂಟು ನಿಧಾನಗತಿಯಲ್ಲಿ ಮಾಗಡಿ ರಸ್ತೆ ಟು ಮೆಜೆಸ್ಟಿಕ್ ಕಡೆ ಸಾಗ್ತಾ ಇರ್ತಕ್ಕಂಥದ್ದು. ಮಳೆ ಇನ್ನು ಕೂಡ ಮಾಗಡಿ ರಸ್ತೆ, ಮೆಜೆಸ್ಟಿಕ್ ಸುತ್ತಮುತ್ತ ಆಗ್ತಾ ಇದೆ. ಇದನ್ನು ಕಂಟಿನ್ಯೂ ಆದ್ರೆ ಸಮಸ್ಯೆ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ನೀವು ಪವಿತ್ರ ಬಳಿ ಹೋಗ್ತೀನಿ. ಪವಿತ್ರ, ಈಗ ಯಾವ ಭಾಗದಲ್ಲಿದ್ದೀರಾ? ರೈನ್ ಕೋಟ್ ಹಾಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೀರಾ? ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ, ಹೇಗಿದೆ ಸದ್ಯದ ಪರಿಸ್ಥಿತಿ? ಅರುಣ್, ಇನ್ನು ಕೂಡ ಮಳೆ ಬರ್ತಾನೆ ಇದೆ. ಸೊ ಸತತವಾಗಿ 3 ದಿನಗಳಿಂದ ಬೆಂಗಳೂರಿಗೆ ರಣಮಳೆ ಅಂತಾನೆ ಹೇಳ್ಬೋದು. ಆ ರೀತಿಯ ಮಳೆ ಬಂದ್ ಹೋಗಿದೆ. ನಾನು ಇವಾಗ ಲೋಕಾಯುಕ್ತ ಕಚೇರಿಯ ಸಮೀಪ ಇದ್ದೀನಿ. ವಿಧಾನಸೌಧ ಇಲ್ಲೇ ಕೂಗಳತೆಯ ದೂರದಲ್ಲಿದೆ. ನೋಡಿ, ಬೆಂಗಳೂರಿನ ಮನೆಗಳಿಗೆ ನೀರು ನುಗ್ಗುತ್ತೆ. ಇನ್ನೊಂದು ಕಡೆಯಿಂದ ಬೆಂಗಳೂರಿನ ಎಲ್ಲಾ ಕಚೇರಿಗಳಿಗೂ, ಬಹುತೇಕ ಕಚೇರಿಗಳು, ಹೋಟೆಲ್ಗಳು ಎಲ್ಲ ಕಡೆ ನೀರು ನುಗ್ತಾ ಇದೆ. ಮತ್ತೊಂದು ಕಡೆ ನೋಡಿ, ವಿಧಾನಸೌಧದ ಕೂಗಳತೆಯ ದೂರದಲ್ಲಿರುವಂತಹ ರಸ್ತೆ ಇದು. ಇಲ್ಲಿನ ಪರಿಸ್ಥಿತಿ ನೋಡಿ, ಬಂದಿರುವಂತದ್ದು ಸುಮಾರು 20ರಿಂದ 25 ನಿಮಿಷ ಜೋರಾಗಿರುವಂತಹ ಮಳೆ ಬಂತು ಅಷ್ಟೇ. ಸಿಂಪಲ್. ಮೊನ್ನೆ ಹೇಳ್ತಾ ಇದ್ರಲ್ಲ, ಈ ವರ್ಷದ ಶತಮಾನದ ಮಳೆ ಬಂತು, ಹಾಗಾಗಿ ಬೆಂಗಳೂರು ಮುಳುಗಡೆ ಆಯ್ತು ಅಂತ. ಏನಿಲ್ಲ ಅರುಣ್, 20 ನಿಮಿಷದ ಮಳೆಗೆ ರಸ್ತೆ ನೋಡಿ ಹೇಗಾಗಿದೆ ಅಂತ. ಬೇಸಿಕ್ ಡ್ರೈನೇಜ್ ಸಿಸ್ಟಮ್ ಸರಿ ಇಲ್ಲ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾಗಿಲ್ಲ ಅನ್ಸುತ್ತೆ. ಈ ವಿಧಾನಸೌಧದ ಕೂಗಳತೆಯ ದೂರದಲ್ಲೇ ರಸ್ತೆಗಳು ಇಷ್ಟೊಂದು ಹದಗೆಟ್ರೆ ಅವರು ಯಾವ ರೀತಿ ಗ್ರೇಟರ್ ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರು ಅನ್ನುವಂತಹ ಕಥೆಯನ್ನ ಹೇಳ್ತಾರೋ ಅವರಿಗೆ ಗೊತ್ತು. ಇಡೀ ರಸ್ತೆ ಉದ್ದಕ್ಕೂ ಕೂಡ ನೀರು ನಿಂತಿದೆ. ಎಸ್ಪೆಷಲಿ 2 ವೀಲರ್ ಅಲ್ಲಿ ಹೋಗುವವರ ಸಂಕಟ ಅಂತೂ ಕೇಳೋದೇ ಬೇಡ. ಬೆಂಗಳೂರಿನಲ್ಲಿ ಯಾವ ಟೈಮಲ್ಲಿ ಎಲ್ಲಿ ಬಿದ್ದೋಗ್ತಾರೋ ಅನ್ನುವಂತಹ ಭಯಕ್ಕೆ ಹೋಗ್ಬೇಕು. ಅಷ್ಟು ಪ್ರಮಾಣದಲ್ಲಿ ನೀರು ನಿಂತಿದೆ. ನಿಮ್ಗೆ ನೆನಪಿರ್ಬೋದು, ಕಳೆದ ಎರಡು ವರ್ಷದ ಹಿಂದೆ ಅಲ್ಲೊಂದು ಅಂಡರ್ ಪಾಸ್ ಇತ್ತು. ಸೊ ಅಲ್ಲೇ ದೊಡ್ಡ ಮಟ್ಟದ ಅವಾಂತರ ಆಗಿತ್ತು, ಜೀವ ಕೂಡ ಹೋಗಿತ್ತು. ಅವತ್ತು ಪಬ್ಲಿಕ್ ಟಿವಿಯ ಸಿಬ್ಬಂದಿಗಳೇ ಅವ್ರನ್ನ ರಕ್ಷಣೆಯನ್ನು ಕೂಡ ಮಾಡಿದ್ರು, ಅಲ್ಲಿ ಸಿಕ್ಕಾಕೊಂಡಿರೋರ್ನ. ಅದರ ಪಕ್ಕದಲ್ಲೇ ಈ ರಸ್ತೆ ಇದೆ. ಪ್ರತಿ ಬಾರಿ ಮಳೆ ಬಂದಾಗ್ಲೂ ಕೂಡ ಇದೇ ರೀತಿ ಕೆರೆಯ ರೀತಿಯಲ್ಲಿ ಇಲ್ಲಿ ಸೃಷ್ಟಿಯಾಗುತ್ತೆ. ಜನಸಾಮಾನ್ಯರು ರಸ್ತೆಯಿಂದ, ಅಂದ್ರೆ ಇಲ್ಲಿ ಕಚೇರಿಗಳಿಗೆ ಬರ್ತಾರೆ, ಸರ್ಕಾರಿ ಕಚೇರಿಗಳಿರೋದ್ರಿಂದ
ಜನ ಸಾಮಾನ್ಯವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಸೊ ಎಲ್ಲರೂ ಪರದಾಟ ಪಟ್ಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಸೊ ಇದು ರಸ್ತೆಯ ಪರಿಸ್ಥಿತಿ ನೋಡಿ, ವಾಹನ ಸವಾರರು ಕಷ್ಟಪಟ್ಟು ಹೋಗುವಂತಹ ಪರಿಸ್ಥಿತಿ ಈಗ ಇಲ್ಲಿ ನಿರ್ಮಾಣವಾಗಿದೆ. ಸೊ ಇನ್ನು 4 ದಿನದ ಮಳೆಯನ್ನ ಹೇಗ್ ತಡ್ಕೊಳ್ಳುತ್ತೆ ಬೆಂಗಳೂರು ಅನ್ನುವಂತಹ ಪ್ರಶ್ನೆಗಳು ಕೂಡ ಎದುರಾಗಿದೆ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ಪವಿತ್ರ ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಇನ್ನು ಮುರಳಿ ನನ್ನ ಸಹೋದರಿಗೆ ಮತ್ತೆ ಸಂಪರ್ಕ ಸಿಗ್ತಾ ಇದ್ದಾರೆ. ಮುರಳಿ, ಈಗ ನೀವಿರುವಂತ ಜಾಗ ಎಲ್ಲಿ ಮತ್ತೆ ಯಾವ ರೀತಿಯಾದಂತ ಪರಿಸ್ಥಿತಿ ಅಲ್ಲಿದೆ? ಮುರಳಿ. ಅರುಣ್, ಈಗ ನಾನು ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿಯಲ್ಲಿದ್ದೀನಿ. ಇಲ್ಲಿ ರಸ್ತೆಗಳ ಬಗ್ಗೆ ಅಷ್ಟರ ಬಗ್ಗೆ ಹೇಳಲಿಕ್ಕೆ ತೋರ್ಸಕ್ಕೆ ಸಾಧ್ಯ ಇಲ್ಲ. ಆದರೆ ಜನರು ಯಾವ ರೀತಿಯಲ್ಲಿ ಸಂಕಷ್ಟವನ್ನು ಪಡ್ತಾ ಇದ್ದಾರೆ ಮಳೆ ಅನ್ನೋದ್ರ ಬಗ್ಗೆ ಈಗ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇರೋಂಥದ್ದು. ಯಾಕೆಂದರೆ ಬೆಳಗ್ಗೆಯಿಂದನೂ ಕೂಡ ಮಳೆ ಒಂದಷ್ಟು ಬಿಡುವನ್ನು ಕೊಟ್ಟಿತ್ತು. ಬೆಳಗ್ಗೆ 10 ಗಂಟೆ ನಂತರ ಮಳೆ ಸಂಪೂರ್ಣವಾಗಿ ನಿಂತಿತ್ತು. ಬಿಸಿಲು ಒಂದು ಸಣ್ಣ ಪ್ರಮಾಣದಲ್ಲಿ ಬರುವಂಥ ಪ್ರಯತ್ನಗಳು ಕೂಡ ಆಗ್ತಾ ಇತ್ತು. ಆದರೆ ಇದ್ದಕ್ಕಿದ್ದಂತೆ 2:30, 2:40 ಸಂದರ್ಭದಲ್ಲಿ ಮತ್ತೆ ಭಾರಿ ಮಳೆ ಪ್ರಾರಂಭ ಆಗ್ತಾ ಇರೋದು. ಭಾರಿ ಮಳೆ ಪ್ರಾರಂಭ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಸಾಮಾನ್ಯವಾಗಿ ಇವತ್ತು ಬೆಳಗ್ಗೆಯಿಂದನೂ ಕೂಡ ಸಾಕಷ್ಟು ಕಡೆಯಲ್ಲಿ ನೋಡ್ತಾ ಇದೆ, ಎಲ್ಲರೂ ಕೂಡ ಪ್ರೈವೇಟ್ ವೆಹಿಕಲ್ಗಳನ್ನು ಬಿಟ್ಟು ತಮ್ಮ ಪ್ರೈವೇಟ್ ವೆಹಿಕಲ್ಗಳನ್ನು ಬಿಟ್ಟು ಮೆಟ್ರೋದ ಆಶ್ರಯವನ್ನು ಪಡೆದಿದ್ರು. ಯಾಕೆಂದರೆ ಸಾಮಾನ್ಯವಾಗಿ ಈ ರೀತಿ ಮಳೆ ಹೆಚ್ಚಾದ ಸಂದರ್ಭದಲ್ಲಿ ಮೆಟ್ರೋಗೆ ಹೆಚ್ಚಿನ ಆಶ್ರಯವನ್ನು ಪಡೆದುಕೊಳ್ತಾರೆ. ನಾನೀಗ ನಿಮಗೆ ತೋರಿಸ್ತಾ ಇದ್ದೀನಿ ಮೆಟ್ರೋ ಸ್ಟೇಷನಲ್ಲಿ, ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಓಡಾಟವನ್ನು ಮಾಡ್ತಾ ಇರೋಂಥದ್ದು. ಯಾಕೆಂದರೆ ತಮ್ಮ ಪ್ರೈವೇಟ್ ವೆಹಿಕಲ್ಗಳನ್ನು ಬಿಟ್ಟಿದ್ದಾರೆ. ಮೆಟ್ರೋದಲ್ಲಿ ಬಂದು ಯಾವ ಜಾಗಕ್ಕೆ ಇಳಿಬೇಕು ಆ ಜಾಗದಲ್ಲಿ ಇಳಿದು ಮತ್ತೆ ಹೋಗುವಂಥ ಪ್ರಯತ್ನಗಳನ್ನು ಮಾಡಿದ್ರು ಕೂಡ ಇಲ್ಲೂ ಕೂಡ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಟ್ರಾಫಿಕ್ ಜಾಮ್ ಅಂದ್ರೆ ಜೊತೆಗೆ ಅಂದರೆ ಮತ್ತೆ ಖಾಸಗಿ ವಾಹನಗಳು ಅಂದರೆ ಆಟೋ ಇರ್ಬೋದು, ಕ್ಯಾಬ್ಗಳಿರ್ಬೋದು, ಅದನ್ನು ಆಶ್ರಯವನ್ನು ಪಡೆದು ತಮ್ಮ ಜಾಗಕ್ಕೆ ಹೋಗುವಂಥ ಪ್ರಯತ್ನಗಳನ್ನು ಮಾಡ್ತಾ ಇರೋಂಥದ್ದು. ಅಂದರೆ ಇನ್ನೂ 4 ದಿನಗಳ ಕಾಲ ಬೆಂಗಳೂರಿನಲ್ಲಿ ರೆಡ್ ಅಲರ್ಟ್, ಆರೆಂಜ್ ಅಲರ್ಟ್ ಅಂತೇಳಿ ಹವಾಮಾನ ಇಲಾಖೆ ಹೇಳ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇನ್ನೂ ಕೂಡ 4 ದಿನಗಳ ಕಾಲ ಬೆಂಗಳೂರಿಗರು ಈ ಸಂಕಷ್ಟವನ್ನು ಎದುರಿಸಬೇಕಾಗಿರುವಂಥದ್ದು. ಇದು ರಸ್ತೆಗೆ ಕೆಲಸಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ರೀತಿಯ ಸಮಸ್ಯೆಗಳು ಎದುರಾಗ್ತಾ ಇದ್ರೆ ತಮ್ಮ ಮನೆಗಳಲ್ಲಿ ಯಾವ ರೀತಿಯ ಸಮಸ್ಯೆಗಳಾಗ್ತಾ ಇದಾವೆ ಅಂದರೆ ಸಾಕಷ್ಟು ಮನೆಗಳಲ್ಲಿ ಮನೆಗೆ ಮಳೆ ನೀರು ನುಗ್ತಾ ಇರೋಂಥದ್ದು, ಇದೆಲ್ಲ ಕಂಪ್ಲೇಂಟ್ಗಳು ಬರ್ತಾ ಇದ್ದಾವೆ. ಆ ಹಿನ್ನೆಲೆಯಲ್ಲಿ ಕೆಲಸಕ್ಕೆ ಹೋದ್ರೂ ಕೂಡ ಸಮಸ್ಯೆ ಮತ್ತು ಮನೆಗೆ ಹೋದ್ರೂ ಕೂಡ ಇದೇ ರೀತಿಯ ಸಮಸ್ಯೆಗಳನ್ನು ಅನುಭವಿಸಬೇಕಾದಂಥ ಪರಿಸ್ಥಿತಿ ಬೆಂಗಳೂರಿಗರಿಗೆ ಎದುರಾಗಿರುವಂಥದ್ದು. ಅರುಣ್. ಓಕೆ, ಮುರಳಿ ಹಾಗೂ ಪವಿತ್ರ ಹಾಗೂ ಲೋಕೇಶ್ ಮೂವರಿಗೂ ಕೂಡ ಧನ್ಯವಾದಗಳು. ಹುಷಾರಾಗಿರಿ. ಮಳೆಯಲ್ಲಿ ಹೇಗೆ ಇರುತ್ತೆ, ಮರಗಳ ಕೆಳಗಡೆಗೆಲ್ಲ ನಿಂತ್ಕೊಳ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರುವಂಥ